ಈ ಒಂದು ಸಿನಿಮಾಗೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಗೆಳೆಯ ಅರುಣ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಈ ಸಿನಿಮಾದಲ್ಲಿ ಒಂದು ಸಾಂಗ್ ನನಗೆ ಕೆಲಸ ಮಾಡಿದ್ದೀನಿ ಸದ್ಯಕ್ಕೆ. ಸೊ ಆ ಒಂದು ಸಾಂಗು ಒಂದು ಬೇರೆ ಲೆವೆಲ್ಗೆ ಬಂದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಕಾರಣ ಅರುಣ್ ಅವ್ರಿಗೆ ಒಂದು ಕ್ಲಾರಿಟಿ ಇತ್ತು. ಅವರು ಸಾಂಗಿಗೆ ಅಂತ ನನಗೆ ಕರೆಸ್ಕೊಂಡಾಗ ಅವ್ರು ಕೇಳಿದ ಒಂದು ಯೂನಿಕಾಗಿ ಏನಾರ ಮಾಡ್ಬೋದಾ. ಸೊ ಅಂತ ಕೇಳಿದಾಗ ನನಗೆ ಓಕೆ ಒಂದಷ್ಟು ರೆಫರೆನ್ಸಸ್ ಕೊಟ್ಟೆ, ಹಿಂಗೆ ಮಾಡೋಣ ಅಂತ. ಸೊ ಅದಾದಮೇಲೆ ನಾನು ನಂಬಿ ಕೆಲಸ ಕೊಟ್ಟರು. ಸೊ ಅದ್ಭುತವಾಗಿ ಮೂಡಿ ಬಂದಿದೆ. ಇನ್ ದ ಫ್ಯೂಚರ್ ನಿಮಗೆ ಸಾಂಗ್ ಕನ್ಫರ್ಮ್ ಆಗಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ವೈಟ್ ಮಾಸ್ಟ್ರು ಬನ್ನಿ, ಅಟ್ಲೀಸ್ಟ್ ಒಂದು 5 ಕಂಪೋಸ್ ಮಾಡಿ. ನೀವು ಮಾತಾಡಿದ್ರೆ ಧೈರ್ಯ ಬರುತ್ತೆ ಮಾಸ್ಟರ್, ಇಲ್ಲ ನಿಮ್ಗೆ ಬರೋದೇ ಇಲ್ಲ. ಬನ್ನಿ. ಎಲ್ರಿಗೂ ನಮಸ್ತೆ. ನನಗೆ ಅರುಣ್ ಸರ್ ಕರೆದು ಒಂದು ಚಿಕ್ಕ ಫೈಟ್ದು ಒಂದು ಚಾನ್ಸ್ ಕೊಟ್ಟರು. ಅದು ತುಂಬ ಚೆನ್ನಾಗಿ ಮಾಡಿಕೊಟ್ಟೆ. ಅದು ನೋಡಿದ್ರೆ ಇನ್ನೊಂದು ಫೈಟ್ ಕೊಟ್ಟರು, ಅದು ತುಂಬ ಚೆನ್ನಾಗಿ ಮಾಡಿಕೊಟ್ಟೆ. ಥ್ಯಾಂಕ್ ಯು ಅರುಣ್ ಸರ್. ಮತ್ತು ಈ ಸಿನಿಮಾದಲ್ಲಿ ಮಾಡಿದ 4 ಆರ್ಟಿಸ್ಟು ತುಂಬ ಚೆನ್ನಾಗಿ ಮಾಡಿದರು. ಎಲ್ರಿಗೂ ಥ್ಯಾಂಕ್ಸ್, ಧನ್ಯವಾದ. ಓಕೆ, ಹಾಗೆ ಇ ಪಿ ಸರ್ ಕೊಟ್ಬಿಡಿ. ಶ್ರೀಕಾಂತ್ ಸರ್. ನಮಸ್ತೆ ಎಲ್ಲರಿಗೂ. ಸರ್, ಇದು ವಿದ್ಯಾರ್ಥಿನಿಯರೇ ಅಂತ ಒಂದು ಟೈಟ್ಲ್ ಇಟ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ನನಗೆ ಡೈರೆಕ್ಟರ್ ಆದ್ರೆ ಅರುಣ್ ಸರ್ ಕರೆದ್ರು ಒಂದು ದಿವಸ. ನಿಮ್ಮ ಹತ್ರ ಮಾತಾಡಬೇಕು ಬನ್ನಿ ಅಂತ ಅಂದರು. ಹೋದೆ, ಜಯನಗರಲ್ಲಿ ಆಫೀಸು, ಪ್ರೊಡ್ಯೂಸರ್ ಸರ್ದು ಆಫೀಸು. ಹೋದ್ವಿ, ಮೀಟ್ ಮಾಡಿದ್ವಿ. ಸ್ಕ್ರಿಪ್ಟು ಫುಲ್ ಬೌಂಡ್ ಸ್ಕ್ರಿಪ್ಟು ನನ್ನ ಕೈಗೆ ಕೊಟ್ಟರು. ಶ್ರೀಕಾಂತ್ ಓದಿ ಅಂತಂದು. ಸರ್, ಇಲ್ಲ ಸರ್, ನಿಮ್ಮ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ, ನಾವು ಬೌಂಡ್ ಸ್ಕ್ರಿಪ್ಟ್ ನೀವು ರೆಡಿ ಇದೆ, ನಾನು ನೀವು ಬ್ರೇಕಪ್ಸ್ ಹೇಳಿ ಯಾವ್ಯಾವ ಥರ ಏನು ಅಂತ ಅಂದ್ಬಿಟ್ಟು ಅದ್ರ ಪ್ರಕಾರ ನಾವು ಬಜೆಟಿಂಗ್ ಮಾಡ್ಕೊಡ್ತೀವಿ, ಅದ್ರ ಪ್ರಕಾರ ವರ್ಕ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಆಗಿದೆ ನನ್ನ ಜರ್ನಿ. ಅವ್ರ ಜೊತೆ ಸ್ಟಾರ್ಟ್ ಆಗಿದೆ ಆ ಥರ. ಸೊ ಸಿನಿಮಾ ಬಂದು ನಾವು 50 ದಿವಸ ಪ್ಲಸ್ 9 ಕಾಲ್ ಶೀಟು, ಟೋಟಲ್ ಒಂದು ಹೆಚ್ಚು ಕಡಿಮೆ 55-60 ದಿವಸ ನಾವು ಸಿನಿಮಾ ಶೂಟ್ ಮಾಡಿದ್ದೀವಿ. ಬೆಂಗಳೂರು, ಮೈಸೂರು, ಆಮೇಲೆ ಮಂಗಳೂರು ಎಲ್ಲ ಕಡೆ ಶೂಟ್ ಮಾಡಿರೋಂಥ ಸಿನಿಮಾ. ಮೇಜರಾಗಿ ಮೈಸೂರು ಎಪಿಸೋಡು, ನಮ್ಮ ಏನು ವಿದ್ಯಾರ್ಥಿಗಳದ್ದು ಬಂದಿರೋದು ಮೈಸೂರು ಎಪಿಸೋಡಲ್ಲಿ. ಅದು ಬಿಟ್ಟು ಬ್ಯಾಂಗ್ಳೂರಲ್ಲಿ ಅವ್ರ ಮನೆ ಪೋರ್ಷನ್ಸ್ಗಳೆಲ್ಲ ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ. ಅದಾದಮೇಲೆ ಸಾಂಗ್ಗೆ ಅಂದ್ಬಿಟ್ಟು ಮಂಗಳೂರಿಗೆ ಹೋಗಿದ್ದೀವಿ. ಸೊ ಸಿನಿಮಾ ಹ್ಯಾಸ್ ಕಮ್ ಅಪ್ ವೆರಿ ಗುಡ್ ಅನ್ನೋದು ನಮ್ಮ ಒಂದು ಇಂಟರ್ನಲ್. ಆ್ಯಸ್ ಯೂಶುವಲ್ ಎಲ್ಲರೂ ಹೇಳೋದು ಅದೇನೆ, ಸಿನಿಮಾ ಚೆನ್ನಾಗಿ ಬಂದಿದೆ ನೋಡಿ ಅಂತ ಅಂದ್ಬಿಟ್ಟು. ಬಟ್ ಈ ಸಿನಿಮಾ ಔಟ್ ಆಫ್ ದ ಕಲ್ಟ್, ಅಂದರೆ ಒಂದು ಜಾನರಲ್ಲಿ ಇಲ್ಲ, ಒಂದು ತಂಡದ ಪ್ರೇಕ್ಷಕರಿಗೆ ಅಂತ ಇಲ್ಲ, ಪ್ರತಿಯೊಂದು ಪ್ರೇಕ್ಷಕರು ನೋಡೋ ಅಂಥದ್ದು ಪ್ರತಿಯೊಂದು ಎಲಿಮೆಂಟು ಇದೆ. ಅಂದರೆ ಸಿನಿಮಾ ಸ್ಟಾರ್ಟಿಂದ ಕೊನೆವರೆಗೂ ಒಂದೊಂದು ಕಡೆನೂ ಒಂದೊಂದು ಥರ ಜಾನರ್ ಬರ್ತಾ ಹೋಗುತ್ತೆ. ಸೊ ಸಿನಿಮಾ ಹ್ಯಾಸ್ ಕಮ್ ಅಪ್ ವೆರಿ ಗುಡ್. ಅತಿ ಶೀಘ್ರದಲ್ಲಿ ಇನ್ನೊಂದೆರಡು ಪ್ರೆಸ್ ಮೀಟ್ ಮಾಡ್ತೀವಿ, ಅದರಲ್ಲಿ ಡೇಟ್ ಅನೌನ್ಸ್ ಆಗುತ್ತೆ. ಇದು ಎಲ್ಲ ಹೇಳಬೇಕು ಅಂದರೆ, ಥ್ಯಾಂಕ್ಸ್ ಎಲ್ಲ ಹೇಳಬೇಕು ಅಂದರೆ ಎಲ್ಲರೂ ಹೇಳೋದು ಅದೇನೆ ಕೊನೆಗೆ. ಥ್ಯಾಂಕ್ಸ್ ಟು ಅವರ್ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಹ್ಯಾಸ್ ಗಿವನ್ ಫಾರ್ ದ ಆಪರ್ಚುನಿಟಿ. ನಂಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು. VFX ನೀವೇ. ವಿನಯ್ ಅವರು VFX ಟೀಮಿಂದ ಮಾತಾಡಬೇಕು. ಏನು ಮಾಡಿದ್ರು ಅದನ್ನ ಹೇಳಿ. ಫಸ್ಟ್ ಆಫ್ ಥ್ಯಾಂಕ್ಸ್ ಅಗೇನ್ ಫಾರ್ ದ ಆಪರ್ಚುನಿಟಿ. ನಮ್ಮ ಅಪ್ಪನೇ ಪ್ರೊಡ್ಯೂಸರು. ಐ ಗೆಸ್ ಐ ಲಕ್ಡ್ ಔಟ್ ಇನ್ ದಟ್ ಡಿಪಾರ್ಟ್ಮೆಂಟ್. ಬಟ್ as an animation studio, we are trying to do something different. We are trying to take a different approach. We are trying to integrate the latest AI models and so on to try to bring some new thing to the cinema industry. Adonde helakagodu nanage. Hopefully you all will enjoy the animation, and again thank you, and I hope that the response is as good as we think it is. Thank you. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.